ನಮಸ್ಕಾರ ಎಲ್ಲರಿಗೂ ಬಾಸು, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಏನು ಗುರು ಇದು ಮೋಟರ್ ರಿವ್ಯೂಗೆ ಇಳಿದುಬಿಟ್ಟಿದ್ಯಾ ಅಂತ ಕೇಳಿದ್ರೆ ಹೌದು, ಒಂಥರ ಮೋಟರ್ ರಿವ್ಯೂನ ಅಂತ ಅಂದ್ಕೊಳ್ಳಿ. ಹೊಸ ಬೈಕ್ ತೊಗೊಂಡಿದ್ದೀವಿ ಗುರು, ಹತ್ರ ಹೊಸ ಬೈಕು. ಏನು ಯಾರು ತೊಗೊಂಡೇ ಇರೋದೇನಲ್ಲ, ಪಲ್ಸರ್ 125, ದ ಬ್ರ್ಯಾಂಡ್ ನ್ಯೂ ಪಲ್ಸರ್ 125. ಕಲರ್ ನೋಡಿ ಸಖತ್ತಾಗಿದೆ ಅಲ್ವಾ, ರೆಡ್ ಆ್ಯಂಡ್ ಬ್ಲ್ಯಾಕು. ನನಗಿಷ್ಟ, ಸಿಕ್ಕಾಪಟ್ಟೆ ನಮ್ಮ ಅಪ್ಪಂಗೆ ಇಷ್ಟ. ಇದು ನನ್ನ ಬೈಕು ಅಂತ ಹೇಳೋಕ್ಕಾಗಲ್ಲ, ಬಟ್ ಅದು ಹೇಳ್ಬೋದು. ಒಂದೇ ಮನೆಯಲ್ಲಿ ತೊಗೊಂಡಿರೋಂಥ ಬೈಕು, ನಮ್ಮ ಅಪ್ಪಂಗೆ ಅಂತ ತೊಗೊಂಡಿರೋ ಬೈಕ್ ಇದು. ಇನ್ನು ನಾನು ಕಾರ್ ತೊಗೊಂಡಿದ್ದೀನಿ, 23ನೇ ವಯಸ್ಸಿಗೆ ಕಾರ್ ತೊಗೊಂಡಿದ್ದೀನಿ. ಬಟ್ ಬೈಕ್ನ ಇನ್ನೂ ನಾನು ತೊಗೊಂಡಿಲ್ಲ. ಇದು ನಮ್ಮ ಅಪ್ಪಂಗೆ ತೊಗೊಂಡಿರೋದು. ನಮ್ಮಪ್ಪ ಸಿಕ್ಕಾಪಟ್ಟೆ ವರ್ಷಗಳಿಂದ ಗಾಡಿನ ಓಡಿಸ್ತಾವ್ರೆ. ಇದು ಸೆಕೆಂಡ್ ಆರ್ ಮೂರನೇದು ಅನ್ಸುತ್ತಲ್ವ ಹೊಸ ಬೇಕು. ಜಾಸ್ತಿ ಓಡಿಸಿರೋದು ಅದು ಚೇತಕ್, ಬಜಾಜ್ ಚೇತಕ್. ಅವಾಗ ಮದುವೆಯಲ್ಲಿ ಹಾಂ, ಹಳೆ ಕಾಲದ ಹೊಸ ಕಾಲದ ಒಟ್ಟಿನಲ್ಲಿ ಹೊಸ ಬೇಕೆತ್ತಾನೆ. ಒಟ್ಟಲ್ಲಿ ಇದು 3ನೇ ಹೊಸ ಬೇಕು. ಸೆಕೆಂಡ್ ಹ್ಯಾಂಡ್ಲಿನೇ ಜಾಸ್ತಿ ಓಡಿಸಿರೋದು ನಮ್ಮಪ್ಪ. ಒಟ್ಟಲ್ಲಿ ನಮ್ಮ ಅಪ್ಪಂಗೂ ನನಗೂ ಏನೋ ಒಂಥರ ಬಜಾಜ್ ಮೇಲೆ ಒಂಥರ ಲವ್ ಗುರು. ಬಜಾಜ್ ಅಂತಾರೆ. ನಮ್ಮಪ್ಪ ಓಡಿಸೋದೆಲ್ಲ ಆಲ್ಮೋಸ್ಟ್ ಬಜಾಜ್ ಬೈಕ್ಗಳೇ. ಟಿ ವಿ ಎಸ್ ಒಂದೆರಡು ಓಡಿಸಿದ್ದಾರೆ, ಟಿ ವಿ ಎಸ್ ವಿಕ್ಟರ್ ಅದು ಇದು ಅಂತ. ಹತ್ರ ಅಷ್ಟು ದೂರಕ್ಕೆ ಹೋಗ್ತೀಯಾ? ಅದನ್ನು ಬಿಡ್ತು ಅಂತಂದರೆ ಬರೀ ಬಜಾಜನೇ. ಬಜಾಜ್ ಡಿಸ್ಕವರು, ಬಜಾಜ್ CT100, ಬಜಾಜ್ ಪ್ಲಾಟಿನಾ. ಆಮೇಲೆ ಇವಾಗ ಇದು ನೋಡಿ ಹೆಂಗಿದೆ ಅಂತ. ನಮ್ಮಪ್ಪ ಇವಾಗ ನಮ್ಮ ಅಪ್ಪನ ಏಜ್ ಬಂದ್ಬಿಟ್ಟು 55 ಇವಾಗ 55 ಕಣಲ್ಲಿ 55 ಇವಾಗ. ಈ ಏಜಲ್ಲಿ ಪಲ್ಸರು ಅವ್ರಿಗೆ ಯಂಗೇಜಲ್ಲೆಲ್ಲ ಅವ್ರು ಓಡಿಸೋದೆಲ್ಲ ಬರೀ ಸೆಕೆಂಡ್ ಹ್ಯಾಂಡ್ ಗಾಡಿಗಳು ನೋಡಿ, ಎಲ್ಲ ಮೈಲೇಜ್ ಕೊಡೋವಂಥ ಗಾಡಿಗಳು. ಪ್ಲಾಟಿನಾ ಅಂತ ಇಂಥ ಗಾಡಿ, CT100, ಡಿಸ್ಕವರ್ 100 ಆ ಥರ ಮೈಲೇಜ್ ಕೊಡೋವಂಥ ಗಾಡಿ. ಇದು ಮೈಲೇಜ್ ಕೊಡುತ್ತೆ. 125cc ಇದೇನು 150 ಅಲ್ಲ, ಅಥವಾ 180cc ಅಲ್ಲ, ಅಥವಾ 200cc ಅಲ್ಲ. ನಾನು ನಮ್ಮ ಒಬ್ಬಂಗೆ ಏನು ಹೇಳಿದೆ ಅಂತಂದರೆ, ಒಂಥರ ಹುಡುಗನ ಥರ ಕಾಣಿಸ್ಬೇಕು ನೀನು ಇವಾಗ. ಅಷ್ಟೇ, ಇಷ್ಟು ದಿನ ಓಡಿಸಿದ್ಯಾ ಗಾಡಿಗಳನ್ನ, ಇಂಥ ಗಾಡಿಗಳು ನೋಡಿಸಿದ್ಯಾ. ಇವಾಗ ಒಂಥರ ಚೆನ್ನಾಗಿರೋದು, ಒಂಥರ ಸ್ಪೋರ್ಟಿ ಲುಕ್ ಇರೋವಂಥ ಗಾಡಿನ ಓಡಿಸ್ಬೇಕಲ್ಲ, ಹುಡುಗ ಅನ್ಕೋಬೇಕು. ಇವಾಗ ಯುವಕ ಅನ್ಕೋಬೇಕು. ಅದಕ್ಕೋಸ್ಕರ ಈ ಥರ ಗಾಡಿನ ಕೊಡಿಸಿರೋಂಥದ್ದು ನಾನೇ, ನಮ್ಮ ಅಪ್ಪಂಗೆ ಕೊಡಿಸಿರೋದು ಈ ಗಾಡಿನ. ಗಾಡಿ ಎಷ್ಟಾಯಿತು ಅಂತಂದರೆ 1,17,890 ರೂಪಾಯಿನೋ ಆಯಿತು ಆನ್ ರೋಡು. ಇದು ಎಕ್ಸ್-ಶೋರೂಮ್ ಪ್ರೈಸ್ ಬಂದ್ಬಿಟ್ಟು 90,000 ಏನೋ. ಇವಾಗ ಎಷ್ಟಾಗಿದೋ ಗೊತ್ತಿಲ್ಲ. ಇವಾಗ ನ್ಯೂ ಇಯರ್ಗೆ ಏನೋ ಚೇಂಜ್ ಆಗಿರ್ಬೋದು. ನಾವು ಫುಲ್ ಪೇಮೆಂಟ್ನ 31ನೇ ತಾರೀಕೇ ಮಾಡಿಬಿಟ್ಟಿದ್ವಿ. ಅವರು ಒಂದು ವಾರ ಆದಮೇಲೆ ನಮಗೆ ಗಾಡಿನ ಕೊಟ್ಟಿದ್ದು. ಇವಾಗ ಎಷ್ಟಾಗಿದೆಯೋ ಪ್ರೈಸ್ ಗೊತ್ತಿಲ್ಲ. ಸೊ ನೀವ್ಯಾರು ತೊಗೊಬೇಕು ಅಂತ ಇದ್ದೀರಾ ಅಂತಂದರೆ ಪಲ್ಸರ್ 125ನ. ಇದು ಬಂದ್ಬಿಟ್ಟು ಪಲ್ಸರ್ 125 ಕಾರ್ಬನ್ನು. ಇದರಲ್ಲಿ ಸುಮಾರು ವೇರಿಯಂಟ್ಸ್ ಬರುತ್ತೆ ನಿಮಗೆ. ಇದರಲ್ಲೇ ಸ್ಪ್ಲಿಟ್ ಸೀಟ್ ಅಂತ ಒಂದು ವೇರಿಯಂಟ್ ಬರುತ್ತೆ. ನನಗೆ ಕರೆಕ್ಟಾಗಿ ಮೋಟ್ರ್ ರಿವ್ಯೂ ಮಾಡ್ತಿಲ್ಲ ಗೊತ್ತಿಲ್ಲ, ಫಸ್ಟ್ ಟೈಮ್ ಮಾಡ್ತಾ ಇರೋದು. ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದರಲ್ಲಿ ಸ್ಪ್ಲಿಟ್ ಸೀಟ್ ಅನ್ನೋದು ಬರುತ್ತೆ. ಅದು ಸಿಕ್ಕಾಪಟ್ಟೆ ಒಂಥರ ಸ್ಪೋರ್ಟಿ ಆಗಿರುತ್ತೆ. ಹುಡುಗರು ಓಡಿಸೋ ಇರುತ್ತೆ. ಹುಡುಗರಾಗಿದ್ದೀರಾ ಅಂತಲೇ ನೀವು ಅದನ್ನು ತೊಗೊಳ್ಳಿ, ಸಖತ್ತಾಗಿರುತ್ತೆ. ನೀವು ಅದು ಯಾವುದೋ N125 NS125 ಯಾವುದೋ ಇದೆಯಲ್ಲ, ಅದನ್ನೇ ತಗೊಂತೀವಿ, ಇದನ್ನ ಯಾಕೆ ತಗೊಬೇಕು ಗುರು ಅಂತ ಹೇಳ್ತೀರಾ. ಹುಡುಗರು ಓಡಿಸೋದಕ್ಕೆ ಸೊ ಸ್ಪ್ಲಿಟ್ ಸೀಟ್ ಇದೆ. ಸ್ಪ್ಲಿಟ್ ಸೀಟ್ಸ್ ಜೊತೆಗೆ ಇದು ಒಂಥರ ಸ್ಪೋರ್ಟಿ ಲುಕ್ಕಲ್ಲಿ ಬರುತ್ತೆ. ಈ ಥರ ಬರೋದಿಲ್ಲ. ಈ ಥರ ಏನಕ್ಕೆ ತಗೊಂಡಿದ್ದು ಅಂತಂದರೆ, ನಮ್ಮ ಅಪ್ಪಂಗೆ ಸ್ವಲ್ಪ ಏಜ್ ಆಗಿದೆ ಅಲ್ವಾ, ಅಂಕಲ್ ಹೆವಿ ಸ್ಪೋರ್ಟಿ ಆಗೋಗ್ಬಿಡ್ತು ಅಂದರೆ ಎಲ್ಲರೂ ಆಮೇಲೆ ಆಡಿಗಿಡ್ಕಾಗ್ಬಿಟ್ಟವರು ಅಂತ ಇದನ್ನ ತಗೊಂಡಿದ್ವಿ. ಸೊ ಇದು ನೋಡಕ್ಕೆ ಸಖತ್ತಾಗಿದೆ. ಇದು ನಾನು ವಯಸ್ಸಾಗಿರೋದು ಅಂತ ಹೇಳ್ತಿದ್ಯಲ್ಲ, ಕಮೆಂಟಾ ಕಾಂಪ್ಲಿಮೆಂಟಾ? ಇದು ಒಂಥರ ಎರಡು ಅನ್ಕೊಳ್ಳಿ. ನಮ್ಮಪ್ಪ ಕೇಳಿದ್ದು ಒಂದೇ, ಪಲ್ಸರ್ ತಗೊಂತೀನಿ, ಪಲ್ಸರು ಅಥವಾ ನಾನು ಹೇಳಿದ್ದು ಪಲ್ಸರ್ ತಗೋಬೇಕು ಅಂತ ಅಷ್ಟೇ. ನನಗೆ ಡಿಸ್ಕವರ್ ಬರಲ್ಲ ಇವಾಗ. ನಮ್ಮ ಅಪ್ಪಂಗೆ ಡಿಸ್ಕವರ್ ತಗೋಬೇಕು ಅಂತ ಆಸೆ ಇತ್ತು. ಇವಾಗ ಡಿಸ್ಕವರ್ ಬರೋದಿಲ್ಲ, ಡಿಸ್ಕವರ್ನ ನಿಲ್ಲಿಸ್ಬಿಟ್ಟಿದ್ದಾರೆ. ನಾನು ಫಸ್ಟ್ ಹೇಳಿದೆ ನಮ್ಮ ಅಪ್ಪಂಗೆ ಪಲ್ಸರ್ ತಗೋ ಅಂತ. ನಮ್ಮಪ್ಪ ಹೇಳಿದ್ದು ಒಂದೇ, ನೀನು ಓಡಿಸ್ತೀಯಾ ಅಂತಂದರೆ, ನೀನು ಓಡಿಸಂಗಿದ್ರೆ ತಗೋ ಅಂದರೆ ತಗೊಂತೀನಿ, ಇಲ್ಲ ಅಂದರೆ ಬರೀ ನಾನು ಒಬ್ಬನೇ ಓಡಿಸಿದ್ರೆ ತಗೊಳ್ಳಲ್ಲ ಅಂತ. ಸರಿ ಆಯಿತು. ನನಗೂ ಪಲ್ಸರ್ ಅಂದರೆ ಚಿಕ್ಕ ವಯಸ್ಸಿಂದ ನನಗೂ ಇಷ್ಟ. ಒಂಥರ ಪಲ್ಸರ್ಗೂ ನನಗೂ ಸಿಕ್ಕಾಪಟ್ಟೆ ಕ್ರಶ್ಶು ಚಿಕ್ಕ ಹುಡುಗ ಇದ್ದಾಗಿಂದ ನಾನು. ಸೊ ಅದಕ್ಕೆ ಆಯಿತು ತಗೋ ಪಲ್ಸರ್, ನಾನು ಓಡಿಸ್ತೀನಿ ಅಂತ. ಅಂದರೆ ನಾನು ಗಾಡಿ ತಗೊಳ್ಳೋವರೆಗೂ ಓಡಿಸ್ತೀನಿ ಆಬ್ವಿಯಸ್ಲಿ. ಅದಕ್ಕೇ ಈ ಗಾಡಿನ ತಗೊಂಡಿರೋದು. 150 ತಗೋ ಅಂತ ಅಂದೆ ನಾನು ನಮ್ಮ ಅಪ್ಪಂಗೆ. 150cc ನಾನು ಹಿಂಗಿರೋ ಓಡಿಸ್ತೀನಲ್ಲ, 150 ಸಖತ್ತಾಗಿರುತ್ತೆ ಅಂತ. ನಮ್ಮ ಅಪ್ಪಂಗೆ 150cc ಅಂದರೆ 125ನ ಏನೋ ದೊಡ್ಡ ಸೂಪರ್ ಬೈಕ್ ಥರ ನೋಡ್ತಾರೆ ನಮ್ಮಪ್ಪ. 150cc ಅಂದರೆ ಅದೇನೋ ಮುಟ್ಟಿದ್ರೆ ಹಾರ್ಕೊಂಡು ಹೋಗ್ಬಿಡುತ್ತಲ್ಲ, ಆ ಥರ ಗಾಡಿ ಥರ ನೋಡ್ತಾರೆ ನಮ್ಮಪ್ಪ. ಗಾಡಿ ಟೆಕ್ನಿಕಲ್ಸ್ ಬಗ್ಗೆ ಹೇಳೋದಾಯಿತು ಅಂತಂದರೆ ಏನು ಹೊಸದೇನಲ್ಲ, ಎಲ್ಲರಿಗೂ ಗೊತ್ತಿರುತ್ತೆ. ಇದು 125cc 124.4cc ಸಿಂಗಲ್ ಸಿಲಿಂಡರ್ 4-ಸ್ಟ್ರೋಕ್ ಇಂಜಿನ್ ಬರುತ್ತೆ. ಆ್ಯಂಡ್ ಬೇರೆ ಏನು ಹೇಳೋದು ಅಗತ್ಯತೆ ಇಲ್ಲ ಅಂತ ಅನ್ಕೊತೀನಿ. 10.8 Nm ಟಾರ್ಕು, ಮ್ಯಾಕ್ಸಿಮಮ್ ಟಾರ್ಕು ಇದ್ರದ್ದು. ಸೊ ಟಾರ್ಕು ನಿಮಗೆ ಅದು ಇದು ಎಲ್ಲ ಅಗತ್ಯತೆ ಏನಿಲ್ಲ. ನಾನು ಇಲ್ಲೇನು ಮೋಟರ್ ರಿವ್ಯೂ ಮಾಡ್ತಿಲ್ಲ, ಸುಮ್ಮನೆ ನಿಮಗೆ ತೋರ್ಸೋದಕ್ಕೆ ಅಂತ ಬಂದಿದ್ದೀನಿ. ಇದನ್ನ ಬೇರೆ ಹಾಕಿಸ್ಕೊಂಡ್ಬಿಟ್ಟೈತೆ. ಇಲ್ಲ ನೋಡಿರಿ, ಈ ಸೀಟ್ ಕವರ್ ಬೇರೆ, ಇದನ್ನ ಬೇರೆ ಸೀಟ್ ಕವರ್ ಜೊತೆಗೆ ಇದನ್ನ ಬೇರೆ ಹಾಕ್ಸ್ಕೊಂಡ್ಬಿಟ್ಟೈತೆ.
ನಮ್ಮ ಅಪ್ಪಂಗೆ ಹಾಕ್ಸ್ಬೇಡ ಅಂತ ಹೇಳಿದ್ರೆ ಯಾರೋ ಹಾಕ್ಸ್ಕೊಂಬಂದೈತೆ ನೋಡಿ. ಅಂಕಲ್ ಮೈಂಡ್ ಸೆಟ್ ಎಲ್ಲ ಗೊತ್ತೇಳಿ, ಅಂಕಲ್ ಮೈಂಡ್ ಸೆಟ್ಟು ನೋಡಿ. ಹೋಗ್ಲಿ ಇದನ್ನಾರು ಹಾಕ್ಸವ್ರು ಆಫ್ದು ಫುಲ್ ಹಾಕ್ಸ್ಕೊಂಬಂದ್ಬಿಟ್ಟಿದ್ರೆ ಅಷ್ಟೇ, ಇದೆಲ್ಲ ಮುಚ್ಕೊಂಡ್ಬಿಟ್ಟಿರೋದು ಪಲ್ಸರ್ ಅನ್ನೋದೇ. ಸೊ ಇಲ್ಲ ನೋಡೇ ಇಲ್ಲ, ಇವಾಗ ನೋಡ್ತಾ ಇದ್ದೀನಿ ನಾನು. ಇವಾಗ ಹೋಗಿ ಹಾಕ್ಸ್ಕೊಂಬಂದೈತೆ. ಇನ್ನೂ ಪೂಜೆ ಆಗಿ ಒಂದು ದಿನ ಆಗೈತೆ ಅಷ್ಟೇ, ಹೂನಾರನ್ನು ತೆಗ್ದಿಲ್ಲ. ಇವತ್ತು ನಂಬರ್ ಪ್ಲೇಟ್ನು ಹಾಕ್ಸ್ಕೊಂಬಂದೈತೆ ಹೋಗಿ. ಹ್ಞೂ. ಸೊ ಗಾಡಿ ಹೆಂಗಿದೆ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ತೊಗೊಳಂಗಿರೋ ತೊಗೋಬೋದು, ಗಾಡಿ ಚೆನ್ನಾಗಿದೆ. ಬಾಯಲ್ಲಿ ಈ ಕಡೆ ಇಲ್ಲಿ ತೋರಿಸು. ಇದು ಬಂದ್ಬಿಟ್ಟು ಕಂಪ್ಲೀಟ್ಲಿ ಡಿಜಿಟಲ್ಲು. ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ. ಸ್ಪೀಡೋಮೀಟರು, ಓಡೋಮೀಟರು, ಟ್ಯಾಕೋಮೀಟರು, ಆಮೇಲೆ ಫ್ಯೂಲ್ ಏನಂತಾರೆ, ಫ್ಯೂಲ್ ಗಜ ಏನೋ ಅಂತಾರೆ, ಫ್ಯೂಲ್ ಮೀಟರು, ಅದು ಇದು ಎಲ್ಲ ಇದೆ. ಇನ್ನೂ ಜಸ್ಟ್ 31 ಕಿಲೋಮೀಟ್ರ್ ಓಡಿದೆ ಅಷ್ಟೇ ಗಾಡಿ. ಸ್ಟ್ರೈಟಾಗಿ ಯಾಕೆ ಹಿಂಗೆ ತೋರಿಸೆ. ಇದರಲ್ಲಿ ಫ್ರಂಟಲ್ಲಿ ನಿಮಗೆ ಡಿಸ್ಕ್ ಬ್ರೇಕ್ ಬರುತ್ತೆ, ಬ್ಯಾಕಲ್ಲಿ ಯಾವ ಬ್ರೇಕ್ ಅದು ಡ್ರಮ್ ಬ್ರೇಕು. ಇದರಲ್ಲಿ ABS EBS ಎಲ್ಲ ಏನೂ ಬರೋದಿಲ್ಲ ನಿಮಗೆ. ABS ಎಲ್ಲ 150 cc ಆ್ಯಂಡ್ ಅಬೋವ್ ನಿಮಗೆ ಯೂಸ್ ಆಗುತ್ತೆ. 125 cc ಏನಷ್ಟು ಯೂಸ್ ಆಗೋದಿಲ್ಲ ABS. ಹಾಂ, ಇನ್ನೇನಿದೆ ಗುರು, 5 ಸ್ಪೀಡ್ ಗೊತ್ತಿರೋದು ನಿಮ್ಗೆ. ಏನು ಪಲ್ಸರ್ ಅಂತ ಬಂದಾಗ 5 ಸ್ಪೀಡ್ ಗೇರ್ ಇದ್ದೇ ಇರುತ್ತೆ. ಇಲ್ಲಿ ಹಾರ್ನ್ ಕೊಟ್ಟಿದ್ದಾರೆ. ಆ್ಯಂಡ್ ಇದು ಹ್ಯಾಲೋಜನ್ ಬಲ್ಬ್ ಬರೋದು. ಆಮೇಲೆ 2 ಕಣ್ಣು ಬಲ್ಬ್ ಬರುತ್ತೆ. ಆಮೇಲೆ LED ಇಂಡಿಕೇಟರ್ಸು. ಪಲ್ಸರ್ ಅಂತ ಬಂದಾಗ ಬ್ಯಾಕ್ ಲೈಟು ಒಂಥರ ನನ್ನ ಅಜ್ಜಿ ಏನು ಹೇಳ್ತಾರೆ ಅದಕ್ಕೆ, ಒಂಥರ ಈ ಬ್ಯಾಕ್ ಲೈಟ್ ನೋಡೇ ಫಿದಾಗೋಗ್ಬಿಟ್ಟಿದೆ ಗುರು. ನಾನು ಸ್ಟಾರ್ಟಿಂಗಲ್ಲಿ ಚಿಕ್ಕ ವಯಸ್ಸಲ್ಲಿ ಆ 2 ಲೈಟ್ ಬರುತ್ತಲ್ಲ ಬ್ರೇಕ್ ಹಿಡಿದಾಗ, ಆ ಬ್ಯಾಕ್ ಲೈಟ್ ನೋಡ್ಬಿಟ್ಟು ಇದು ನಿಂಬೆಹಣ್ಣೆಲ್ಲ ಕಟ್ಬಿಟ್ಟಿದ್ವು. ಏನೋ ಮಾಡ್ಸೈತೆ ಗುರು ನಮ್ಮಪ್ಪ. ಮೇಂಟೆನೆನ್ಸು ಸಿಕ್ಕಾಪಟ್ಟೆ ಇಂಪಾರ್ಟೆಂಟು, ಗಾಡಿ ತಗೊಳ್ಳೋದೆಲ್ಲ ಮೇಯ್ನು. ನೋಡಿ ಇಲ್ಲಾಗಲೇ ಯಾರೋ ಬಜಾಜ್ ಪಲ್ಸರ್ ಇದು ಲೈಟಾಗಿ ಯಾರೋ ಕಿತ್ತಿದ್ರು, ತಿರ್ಗಾ ಇಂಟಿಸ್ತೆ. ಇದನ್ನು ಕಿತ್ಕೊಂಡು ಹೋಗ್ಬಿಡ್ತಾರೆ ಗುರು, ಇರೋದಿಲ್ಲ ಇದು. ಇದನ್ನೂ ಕಿತ್ಕೊಂಡು ಹೋಗ್ಬಿಡ್ತಾರೆ. ಆಮೇಲೆ ತಲೆಕಟ್ರೆ ನನ್ನ ಮಕ್ಕಳು ಈ ಪಲ್ಸರ್ ಅಂತೈತಿಲ್ಲ, ಇದನ್ನು ಕಿತ್ಕೊಂಡು ಹೊರಟೋಗ್ಬಿಡ್ತಾರೆ. ಹ್ಞೂ ಕಣೆ, ಕಿತ್ಕೊಂಡು ಹೋಗ್ಬಿಡ್ತಾರೆ. ಅದಕ್ಕೆ ಅಂತಲೇ ಕಲಾಕಾರಗಳು ಇರ್ತಾರೆ. ಇನ್ನೇನು ಅಷ್ಟೇ. ನಮ್ಮಪ್ಪಂಗೆ ಗಾಡಿ ಕೊಡಿಸಿದ್ದಂತಾಯಿತು. ನಮ್ಮಪ್ಪ ಎಷ್ಟು ಓಡಿಸಲೋ ಗೊತ್ತಿಲ್ಲ. ನಾನಂತೂ ಹಾಕೊಂಡು ಉಜ್ಜಾಡೋದಂತೂ ಡೌಟೇ ಇಲ್ಲ. ಸೊ ನಿಮಗೆ ಏನಿಸ್ತು ಪಲ್ಸರ್ 125ನ ರಿವ್ಯೂ? ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ನಿಮ್ಮದು ಯಾವ ಗಾಡಿ ಅಂತ ಕಾಮೆಂಟಲ್ಲಿ ಹಾಕಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಬಾ. ಎಲ್ಲ ಹೇಳ್ಬಿಟ್ಟು ನಿಮಗೆ ಮೈಲೇಜ್ ಬಗ್ಗೆನೇ ಹೇಳಿಲ್ಲ ನೋಡಿ. ಈ ಗಾಡಿ ಶೋರೂಮ್ ಕ್ಲೈಮ್ ಮಾಡುತ್ತೆ 51.4 ಕಿಲೋಮೀಟ್ರು ಮೈಲೇಜ್ ಕೊಡುತ್ತೆ ಅಂತ. ಬಟ್ ಗೊತ್ತಿಲ್ಲ, ನಾವು ಟೆಸ್ಟ್ ಮಾಡಿದ್ಮೇಲೆ ಗೊತ್ತಾಗುತ್ತೆ. ನಾವು ಉಜ್ಜಾಡೋದ್ರ ಮೇಲೆ ಡಿಪೆಂಡ್ ಹೋಗಿರೋ. 40ರಿಂದ ಕೊಡುತ್ತೆ, 50ವರೆಗೂ ಕೂಡ ಕೊಡುತ್ತೆ. 45ರಿಂದ 50 ಕೊಡುತ್ತೆ ಅಂತ ಅನ್ಕೊಳ್ಳಿ. ಇವತ್ತೊಂಥರ ಸ್ಪೆಷಲ್ ಡೇ. ನಮ್ಮ ಅಪ್ಪನಿಗೆ ಗಾಡಿ ಕೊಡ್ಸೋಕ್ಕೆ ಅಂತ ಹೋಗ್ತೀನಿ. ನಮ್ಮ ಅಪ್ಪ ಆಲ್ರೆಡಿ ಶೋರೂಮ್ಗೆ ಬಂದುಬಿಟ್ಟಿದ್ರು. ಅದೇನೋ ಗೊತ್ತಿಲ್ಲ ಗುರು, ನನ್ನ ಮೇಲೆ ನಮ್ಮ ಅಪ್ಪಂಗೆ ಅಷ್ಟು ನಂಬಿಕೆ ಇದೆಯೋ ಇಲ್ವೋ. ಬಜಾಜ್ ಮೇಲೆ ಆ ರೇಂಜಿಗೆ ನಂಬಿಕೆ ಇದೆ. ಯಾಕಂದರೆ ಅಷ್ಟು ಗಾಡಿ ಇಟ್ಬಿಟ್ಟಿದ್ದಾರೆ. ಬಜಾಜ್ ಚೇತಕ್ಕಿಂದ ಹಿಡ್ಕೊಂಡು ಡಿಸ್ಕವರ್ವರೆಗೂ ಇಟ್ಬಿಟ್ಟಿದ್ದಾರೆ. ನನಗೆ ಚಿಕ್ಕ ಹುಡುಗ ಇದ್ದಾಗಿಂದ ಆ ಪಲ್ಸರ್ ಮೇಲೆ ಒಂಥರ ಕ್ರಶ್ ಗುರು. ಅದಕ್ಕೆ ನಮ್ಮ ಅಪ್ಪಂಗೆ ತಗೊಂತೆ ಈ ಸಲ ರಗಡಾಗಿ ಪಲ್ಸರೇ ತೊಗೊಬೇಕು. ಅವನ ಅಜ್ಜಿ ಎಲ್ಲ ಸ್ಟನ್ ಆಗಬೇಕು ನೋಡ್ಬಿಟ್ಟು. ವಯಸ್ಸಾದ್ಮೇಲೆ ಅಪ್ಪನ ಹೀರೋ ಮಾಡ್ತಾರೆ ಅಂತ ಅನ್ಕೊಬೇಕು, ಇದನ್ನೇ ತಗೋಬೇಕು ಅಂತ ಕೂತ್ಕೊಂಡೆ. ನಮ್ಮ ಅಪ್ಪಂಗೂ ಪಲ್ಸರ್ ಅಂದ್ರೆ ಇಷ್ಟನೇ. ನಾನು ತೋರಿಸ್ಕೊಂತೀನಿ, ನಮ್ಮ ಅಪ್ಪ ತೋರಿಸ್ಕೊಳ್ಳಲ್ಲ, ಅಷ್ಟೇ ಡಿಫ್ರೆನ್ಸು. ಅಷ್ಟ್ರಲ್ಲಿ ಬಿದ್ದು ನೋಡಿ ಕಣ್ಣಿಗೆ ನಾನು ಡಾರ್ಲಿಂಗು NS 200 ಸಿಕ್ಕಾಪಟ್ಟೆ ಕ್ರಶ್ ಆಗೋಗ್ಬಿಟ್ಟಿದೆ. ಚಿನಾ ಒಂದಿನ ಇಳಿಸ್ತೀನಿ. ಪೇಮೆಂಟ್ ಎಲ್ಲ ಅವತ್ತೇ ಕ್ಲಿಯರ್ ಮಾಡಿದ್ದು. 2 ದಿನ ಆಗುತ್ತೆ ಗಾಡಿ ಬರೋದು ಅಂತ ಹೇಳಿದ್ರು. ಗಾಡಿ ಬಂದ ಕೂಡಲೇ ಫೋನ್ ಮಾಡಿದ್ರು. ನಮ್ಮ ಅಪ್ಪ ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ಹೊರಟ್ರು. ಈ ಸ್ಕ್ರೀನ್ ಆಡಿಯೋ ಪ್ರೋಗ್ರಾಮ್ನ ಲೈಫಲ್ಲಿ ಫಸ್ಟ್ ಟೈಮ್ ನಮ್ಮ ಅಪ್ಪ ಮಾಡ್ತಾವ್ರೆ. ಅಟ್ ದ ಏಜ್ ಆಫ್ 55 ಹೊಡಿರಿ ಚಪ್ಪಾಳೆನ. ನಾವು ತಗೊಂಡಿದ್ದು ಪಲ್ಸರ್ 125 ಕಾರ್ ಬಂದ್. ನಾನು ಹೇಳ್ದೆ 150 cc ತಗೊಂಡ್ಬಿಡೋ ತಗಂತ್ಯ ಅಂತ. ಅಷ್ಟೊಂದು ಪವರ್ ಎಲ್ಲ ಬೇಡ ನನಗೆ, ಮುಟ್ರೆ ಹಾರ್ಕೊಂಡು ಹೋಗ್ಬಿಡುತ್ತೆ ಅಂತ. 150 cc ಅಂದ್ರೆ ನಮ್ಮ ಅಪ್ಪ ಒಂಥರ ಸೂಪರ್ ಬೈಕ್ ಲೆಕ್ಕ. ಅದು ಇನ್ನೇನ್ ಲುಕ್ಸ್ ಎಲ್ಲ ಸೇಮ್ ಅಲ್ವಾ ಅಂತ ಸುಮ್ಮನಾದೆ. ದೇವಸ್ಥಾನಕ್ಕೆ ಕರ್ಕೊಂಡ್ ಬಂದ್ರೆ ವೈಕುಂಠ ಏಕಾದಶಿ ಇದು ಪ್ರಿಪರೇಷನ್ ಜೋರಾಗಿ ನಡೀತಾ ಇತ್ತು. ಪೂಜೆ ಮಾಡ್ಸೋಣ ಅಂತ ಬಂದ್ರೆ ಪೂಜೆ ನನಗೆ ಮಾಡುವ ಅಂತ ಹೇಳ್ತಾವ್ರು ನಮ್ಮಪ್ಪ. ಇಲ್ಲ ನೀನೇ ಮಾಡ್ಬೇಕು. ಹೋದ್ಸಲ ಹೊಸ ಗಾಡಿ ತಗೊಂಡಾಗ ನನಗೆ ಗಾಡಿನೇ ಓಡ್ಸಕ್ ಬರ್ತಿರ್ಲಿಲ್ಲ. ಅವಾಗ ನನ್ನ ಕೈಲಿ ಪೂಜೆ ಮಾಡಿಸೋರೆ. ಇವಾಗ ನೀವೇ ಮಾಡ್ಬೇಕು ಅಂತ ಮಾಡಿಸ್ದೆ. ನಮ್ಮ ಅಪ್ಪನ ಕತೆ ಹೆಂಗೆ ಅಂತಂದ್ರೆ, ಅವ್ರ ಎಂಗೇಜ್ ಅಲ್ಲಿ ಬರೀ ಸೆಕೆಂಡ್ ಹ್ಯಾಂಡ್ ಗಾಡಿಗಳನ್ನ ಓಡಿಸಿರೋದು. ಇವಾಗ ನೋಡಿ ಅಂಕಲ್ ಆದ್ಮೇಲೆ ಹೊಸ ಡಿಸೈನ್ ಗಾಡಿಗಳು ನೋಡಿಸ್ತಾವ್ರೆ. ಏನ್ ನೋಡ್ತೀರಾ, ಫಾಲೋ ಮಾಡ್ಕೊಳ್ಳಿ.